ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರಗಳು. ತಮ್ಮೆಲ್ಲರಿಗೂ ಕೂಡ ಇವತ್ತಿನ ಈ ನನ್ನ ವಿಡಿಯೋಗೆ ಸ್ವಾಗತ. ಯಾರೆಲ್ಲ ನನ್ನ ವಿಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡ್ತಿದ್ರೆ ತಮ್ಮೆಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಯಾರೆಲ್ಲ ನನ್ನ ಅಕೌಂಟನ್ನು ಫಾಲೋ ಮಾಡ್ತಾರೆ ದಯವಿಟ್ಟು ನನ್ನ ಅಕೌಂಟನ್ನು ಫಾಲೋ ಮಾಡಿ, ವಿಡಿಯೋಸ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನು ಈ ದಿನದ ದೈವ ಸಂದೇಶ. ಈ ದಿನದ ದೈವ ಸಂದೇಶ ಏನಪ್ಪ ಅಂದರೆ, ನೀವು ತುಂಬ ಪ್ರೀತಿಸ್ತಿರೋ ಅಂತಹ ವ್ಯಕ್ತಿ, ನಿಮ್ಮಿಂದ ದೂರ ಇರುವಂತಹ ವ್ಯಕ್ತಿ, ಇಲ್ಲ ನಿಮ್ಮ ಹತ್ರನೇ ಇದ್ದು ನೋ ಕಾಂಟ್ಯಾಕ್ಟ್ ಅಲ್ಲಿ ಇರುವಂತಹ ವ್ಯಕ್ತಿ, ಅದು ನಿಮ್ಮ ತಂದೆ ತಾಯಿ, ಅಕ್ಕ, ತಮ್ಮ, ಅಜ್ಜಿ, ಅಜ್ಜ, ಮಾವ, ಅತ್ತಿಗೆ, ಅಥವಾ ನೀವು ತುಂಬ 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 ಇಷ್ಟಪಟ್ಟು ಪ್ರೀತಿಸುವಂತಹ ಹೃದಯ ಯಾರೇ ಆಗಿರಲಿ ಹೇಳು, ಆ ವ್ಯಕ್ತಿ ನಿಮ್ಮ ಜೊತೆ ಮಾತಾಡೋಕ್ಕಾಗದೆ ಬೇರೆ ಇರ್ತಾರೆ. ಅಂಥವರು ಪ್ರಸಕ್ತವಾಗಿ ನಿಮ್ಮ ಬಗ್ಗೆ ಯಾವ ಆಲೋಚನೆಯನ್ನು ಹೊಂದಿದ್ದಾರೆ, ನಿಮ್ಮ ಪ್ರೀತಿಯ ವ್ಯಕ್ತಿ ನಿಮ್ಮ ಬಗ್ಗೆ ಹೊಂದಿರುವ ಮನದ ಭಾವನೆ ಏನು ಅನ್ನೋದು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಅದಕ್ಕೂ ಮುಂಚೆ ಎಲ್ಲರಿಗೂ ಒಂದು ನನ್ನ ರಿಕ್ವೆಸ್ಟ್ ಏನಂದರೆ, ಯಾರೆಲ್ಲ ನನ್ನ ಅಕೌಂಟನ್ನು ಫಾಲೋ ಮಾಡ್ತಿಲ್ಲ ದಯವಿಟ್ಟು ನನ್ನ ಅಕೌಂಟನ್ನು ಫಾಲೋ ಮಾಡಿ, ವಿಡಿಯೋಸ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಮತ್ತೆ ಕೇಳ್ಕೊತಾ ಇದ್ದೀನಿ. ಏನು ಗೊತ್ತಾ ಫ್ರೆಂಡ್ಸ್, ನೀವು ತುಂಬ ಇಷ್ಟಪಡೋ ವ್ಯಕ್ತಿ ನಿಮ್ಮಿಂದ ದೂರ ಇದ್ದಾರೆ. ಆದರೆ ಪ್ರಸಕ್ತವಾಗಿ ಅವರ ಮನಸ್ಸಿನ ಭಾವನೆಯನ್ನು ನೋಡೋದಾದರೆ, ಅವರಿಗೆ ಈಗ ನಿಮ್ಮ ಮೇಲೆ ಯಾವುದೇ ಒಂದು ಕೋಪ ಇಲ್ಲ. ನಿಮ್ಮನ್ನ ಬಂದು ಮತ್ತೆ ಭೇಟಿ ಆಗಬೇಕು ಅಂತ ಇದ್ದಾರೆ, ನಿಮ್ಮನ್ನ ಮತ್ತೆ ಸೇರಬೇಕು ಅಂತ ಇದ್ದಾರೆ. ಆದರೆ ಇದಕ್ಕೆ ಮುಖ್ಯವಾಗಿ ಅವರು ಬಂದು ಸೇರ್ಬೋದಲ್ಲ, ಯಾಕೆ ಸೇರ್ತಾ ಇಲ್ಲ ಅಂತ ನಿಮಗೊಂದು ಕ್ವಶನ್. ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ ನನ್ನ ಮತ್ತೆ ಸೇರಬೇಕು ಅಂದರೆ ಬರ್ಬೋದಲ್ಲ ಅಂತ ನೀವು ಅಂದ್ಕೋಬೋದು. ಆದರೆ ಇದಕ್ಕೆ ಒಂದು ತಡೆ ಇದೆ. ಆ ತಡೆ ಏನು ಗೊತ್ತಾ, ಮೂರನೆಯ ವ್ಯಕ್ತಿ. ನಿಮ್ಮಿಬ್ಬರ ಒಂದು ಸಂಬಂಧದಲ್ಲಿ ಮೂರನೇ ವ್ಯಕ್ತಿ ಆಗಮನವಾಗಿದೆ. ಆ ಮೂರನೇ ವ್ಯಕ್ತಿ ನಿಮ್ಮ ವ್ಯಕ್ತಿಯನ್ನು ತುಂಬಾ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಸೊ ಆ ಕಂಟ್ರೋಲ್ ಇರೋದ್ರಿಂದ ಅವರು ಆ ಕಂಟ್ರೋಲನ್ನು ತಪ್ಪಿ ನಿಮ್ಮ ಹತ್ರ ಬರೋದು ಹೇಗೆ ಅನ್ನೋದ್ರ ಬಗ್ಗೆ ಚಿಂತೆಯನ್ನು ಮಾಡ್ತಾ ಇದ್ದಾರೆ. ಅಷ್ಟು ಬಿಟ್ಟರೆ ನಿಮ್ಮ ಮೇಲೆ ಯಾವುದೇ ಒಂದು ಮುನಿಸಾಗಲಿ ಕೋಪ ಆಗಲಿ ಅವರಿಗೆ ಇಲ್ಲ. ಈ ಮೂರನೇ ವ್ಯಕ್ತಿ ಆಗಮನದಿಂದ ಅವರ ಮನಸ್ಸಿಗೆ ತುಂಬ ಗೊಂದಲ ಆಗಿದೆ. ಎಂಥ ಕೆಲಸ ಮಾಡ್ಕೊಂಡ್ಬಿಟ್ಟೆ, ನಾನೇ ನನ್ನ ಕೈಯಾರ ನನ್ನ ಭವಿಷ್ಯವನ್ನು ಈ ರೀತಿ ಮಾಡ್ಕೊಂಡ್ಬಿಟ್ನಲ್ಲ ಅನ್ನೋ ಒಂದು ಮನೋಭಾವನೆ ಅವರಲ್ಲಿ ಇದೆ. ಮತ್ತೆ ನಿಮ್ಮ ನೆನಪು ಹಗಲು ರಾತ್ರಿ ಅವರಿಗೆ ಕಾಡ್ತಾ ಇದೆ. ಹಾಗೇನೆ ಬಂದು ಮಾತಾಡ್ಸೋಣ ಅಂದರೆ ಎಲ್ಲೋ ಒಂದು ಮೂಲೆಯಲ್ಲಿ ಅವರ ಈಗೋ ಕೂಡ ಅವರನ್ನು ಹರ್ಟ್ ಮಾಡ್ತಾ ಇದೆ. ಯಾಕೆಂದರೆ ಈ ಸಂಬಂಧದ ಬಿರುಕು ಬಿಡೋದಕ್ಕೆ ಕಾರಣ ಆದ ವ್ಯಕ್ತಿ ನಾನೇನೆ, ನನ್ನಿಂದಾನೇ ಈ ಸಂಬಂಧ ಬಿರುಕು ಬಿಟ್ಟಿದೆ. ಸೊ ಹಾಗಾಗಿ ಇದಕ್ಕೆಲ್ಲ ಕಾರಣ ನಾನೇ. ಈಗ ಮತ್ತೆ ಹೇಗೆ ಅವರಿಗೆ ಮನಸ್ಸು ಹೋಗಿ ನನ್ನ ಮನಸ್ಸಿನಲ್ಲಿರುವ ಭಾವನೆಗಳನ್ನು ಹೇಳ್ಕೊಳ್ಳೋಣ, ಮುಖವನ್ನು ಹೇಗೆ ತೋರಿಸೋಣ ಅನ್ನೋ ಒಂದು ಭಾವನೆ ಬಂದಿದೆ. ಆದರೆ ಅದರ ಜೊತೆಗೆ ಅವರು ವಿಲ್ಲಿಂದ ಅಂದರೆ ಅವರ ಮನಸ್ಸಿನಿಂದ ನಿಮ್ಮ ಹತ್ರ ಬರೋಕ್ಕೆ ಹೊರಟರೂ ಕೂಡ ಆ ಮೂರನೇ ವ್ಯಕ್ತಿ ಅವರನ್ನು ಅಷ್ಟು ಸುಲಭವಾಗಿ ನಿಮ್ಮ ಕಡೆ ಬರೋದಕ್ಕೆ ಬಿಡ್ತಾ ಇಲ್ಲ. ಸೊ ಆ ಭಯನೂ ಕೂಡ ಅವ್ರಿಗಿದೆ. ನಾನೇನಾದರೂ ಮುಂಚಿನ ವ್ಯಕ್ತಿಯ ಕಡೆಗೆ ಹೋದರೆ ಈಗ ಬಂದಿರುವಂಥ ಮೂರನೇ ವ್ಯಕ್ತಿ ಮನಸ್ಸಿನಲ್ಲಿ ಯಾವ ಭಾವನೆ ಉಂಟಾಗ್ಬೋದು ಅಂತ. ಇದಿಷ್ಟು ನೀವು ತುಂಬ ಇಷ್ಟಪಡ್ತಿರೋ ವ್ಯಕ್ತಿಯ ಪ್ರಸಕ್ತ ಭಾವನೆಗಳು. ಇದು ರೆಸ್ಯೂನೇಟ್ ಆದರೆ 111 ಅಂತ ಕಮೆಂಟ್ ಮಾಡಿ, ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ನನ್ನ ಅಕೌಂಟನ್ನು ಫಾಲೋ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.